ನಿಗದಿಪಡಿಸಿರುವ ಸಮಯದಲ್ಲೂ ಸರಿಯಾದ ಕರೆಂಟ್ ಕೊಡಲ್ಲ. ಸುಮಾರು 20ಕ್ಕೂ ಹೆಚ್ಚು ಮೋಟಾರ್ಗಳು ಸುಟ್ಟು ಹೋಗ್ತಾ ಇದೆ. 10 ನಿಮಿಷಕ್ಕೂ ಒಮ್ಮೆ ಕರೆಂಟ್ ತೆಗೀತಾರೆ, ಕೊಡ್ತಾರೆ. ಇನ್ನು ಬೇಸಿಗೆಯಲ್ಲಿ ಗಿಡಮರಗಳನ್ನು ಉಳಿಸಿಕೊಳ್ಳೋದು ಕಷ್ಟವಾಗಿದೆ. ನಮ್ಮ ಜೀವನ ಶೋಚನೀಯವಾಗಿದೆ. ಚಿಕ್ಕನಾಯಕನಹಳ್ಳಿ ಮತ್ತು ಗುಬ್ಬಿ ತಾಲೂಕಿನ ಗಡಿ ಗ್ರಾಮವಾದ ಅಪ್ಪೇನಹಳ್ಳಿಯಲ್ಲಿ ರೈತರ ಗೋಳು ಹೇಳತೀರದಾಗಿದೆ. ಪ್ರತಿನಿತ್ಯ ಕೊಡುವ 3 ಗಂಟೆ ಕರೆಂಟ್ನಲ್ಲೂ ಕಡಿತ ಮಾಡ್ತಾರೆ ಅಂತ ರೈತರು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಕೆಇಬಿ ಕಚೇರಿಗೆ ದೂರು ಕೊಡಲು ಹೊರಟಿದ್ದ ರೈತರಿಗೆ ಕೆಇಬಿ ಅಧಿಕಾರಿಗಳು ಗ್ರಾಮಕ್ಕೆ ಬಂದು ರೈತರನ್ನ ಸಮಾಧಾನಪಡಿಸಿ ಪರ್ಯಾಯ ವ್ಯವಸ್ಥೆ ಮಾಡಿಕೊಡ್ತೇವೆ ಅಂತ ಭರವಸೆ ನೀಡಿದ್ದಾರೆ. ಇನ್ನು ಮುಂದಿನ ವಾರದೊಳಗಡೆ ವಿದ್ಯುತ್ ಸಮಸ್ಯೆಯನ್ನ ಬಗೆಹರಿಸಿ ಏಕ ನೀಡ್ತಾ ಇರುವ ಸಮಯವನ್ನ ಯಥಾವತ್ತಾಗಿ ಪರಿಪಾಲಿಸಿ ಕರೆಂಟ್ ನೀಡುತ್ತೇವೆ ಅಂತ ರೈತರಿಗೆ ಭರವಸೆ ನೀಡಿದ್ರು. ಇಲ್ಲಿ ಸಮಸ್ಯೆ ಮೊದಲನೇದಾಗಿ ಹೋದ ವರ್ಷ ಭೀಕರವಾದ ಬರಗಾಲ, ಎಷ್ಟೇ ಬೋರ್ ಕೊರೆಸಿರುವ ನೀರಿಲ್ಲ. ಈ ವರ್ಷ ಅಲ್ಪ ಸ್ವಲ್ಪ ಮಳೆ ಆಗಿದೆ. ರೈತ ಚೇತರಿಸ್ಕೊಳ್ಳೋಣ ಅಂದರೆ ವಿದ್ಯುತ್ತಿನ ಸಮಸ್ಯೆ. ಸರಿ ಸರ್, ಈ ಸಮಸ್ಯೆಯಿಂದವ ರೈತ ಕಂಗಾಲಾಗಿದ್ದಾನೆ. ಯಾವುದೇ ರೀತಿಯಲ್ಲಿ ಇಲ್ಲಿ ವೋಲ್ಟೇಜು ಬರ್ತಿಲ್ಲ, ಬೋರ್ವೆಲ್ಗಳು ಕರೆಂಟ್ ಆಗ್ತಿಲ್ಲ. ಆದ್ದರಿಂದ ಮೋಟ್ರು ಸುಟ್ಟೋಗಿ ರೈತ ಚೇತರಿಸ್ಕೊಳ್ಳೋಕ್ಕೆ ಸಾಧ್ಯವೇ ಆಗ್ತಿಲ್ಲ. ಯಾಕೆಂದರೆ ನಾನು ಒಬ್ಬ ಮೊದಲಿಂದ ರೈತಾಪಿ ವರ್ಗದಲ್ಲೇ ಬಂದಿರೋದ್ರಿಂದ ಆ ಸಮಸ್ಯೆ ನಮಗೆ ಅರ್ಥ ಆಗ್ತಾಯಿದೆ. ಆದ್ದರಿಂದ ಹೇಳ್ತಾ ಇದ್ದೀವಿ, ದಯವಿಟ್ಟು ವಿದ್ಯುತ್ತನ್ನು ಸಪ್ಲೈ ಮಾಡಿದರೆ ಹೋದ ವರ್ಷ ಆಗಿರೋ ನಷ್ಟವನ್ನು ರೈತ ಸ್ವಲ್ಪ ಚೇತರಿಸ್ಕೊಳ್ಬೋದು. ಇದಕ್ಕೆ ಕಾರಣ ಮೇನು ರೈತಗೆ ಬೇಕಾಗಿರೋದೇ ವಿದ್ಯುತ್ತು. ನಿಮ್ಮ ಹೆಸರು? ಧನಂಜಯ. ಇದೇ ಅಪ್ಪೇನಹಳ್ಳಿನ? ಅಪ್ಪೇನಹಳ್ಳಿ ಗ್ರಾಮ. ಇವರು ನಿಮ್ಮ ಹೆಸರು? ಗುರುಮೂರ್ತಿ ಅಂತ. ಹಾಂ ಸರ್, ಹೇಳಿ. ಈಗ ಕೆವಿದು ತುಂಬ ಸಮಸ್ಯೆ ಇದೆ ಅಂತ ಹೇಳ್ಬಿಟ್ಟು ನೀವು ಮಾಧ್ಯಮದ ಮುಂದೆ ಬಂದಿದ್ದೀರಾ. ಏನು ಸಮಸ್ಯೆ ನಿಮ್ಮದು ಅಂತ? ಸರ್, ಕರೆಂಟಿಂದು ಪ್ರತಿ ಬೇಸಿಗೆ ಬಂದಾಗ ನಮ್ಮಲ್ಲಿ ಇದು ಪ್ರತಿ ವರ್ಷ ಸ್ಟಾರ್ಟ್ ಆಗ್ತಕ್ಕಂಥದ್ದು. ಹಾಗಾಗಿ ನಾವು ಕಳೆದ 3 ವರ್ಷದಿಂದ ಶಾಸಕರನ್ನೆಲ್ಲ ಇದು ನಾವು ಈ ಗಮನಕ್ಕೆ ತಂದಿದ್ದೀವಿ, ಈ ಥರ ಆಗಿದೆ, ಹಾಗಾಗಿ ನಮಗೆ ಮಾಡಿಕೊಡಿ ಸರ್, ಸ್ವಲ್ಪ ಸಮಸ್ಯೆ ಇದೆ ಅಂತ. ಹಾಗಾಗಿ ಕಳೆದ 3 ವರ್ಷದಿಂದ ಆಗಿರೋ ಸಮಸ್ಯೆ ಈಗೇನಾಗಿದೆ, ಮೊನ್ನೆ ಹೋಗ್ಬಿಟ್ಟು 25ನೇ ತಾರೀಕು ಒಂದು ಆಫೀಸ್ಗೆ ಅರ್ಜಿ ಕೊಟ್ಟು ಬಂದಿದ್ವಿ. ಈ ರೀತಿ ಕರೆಂಟ್ ಸಮಸ್ಯೆ ಜಾಸ್ತಿ ಆಗ್ತಾಯಿದೆ, ಪದೇ 10 ನಿಮಿಷಕ್ಕೊಂದ್ಸಲಿ ಕರೆಂಟ್ ಬಂದು ಹೋಗ್ತಾ ಇದೆ. ಅದಾಗಿರೋ ಸುಮಾರು 60ರಿಂದ 70 ಮೋಟ್ರು ಸುಟ್ಟೋಗಿದ್ದಾವೆ. ಅಪ್ಪನಹಳ್ಳಿ ಫಿಲ್ಟ್ರು ಅಂತ ಒಂದಿದೆ, ಆ ಫಿಲ್ಟ್ರಲ್ಲಿ 60ರಿಂದ 70 ರೈತರ ಬೋರ್ವೆಲ್ ಮೋಟ್ರು ಸುಟ್ಟೋಗಿದೆ. ಹಂಗಾಗಿ ಅದನ್ನ ನೋಡಿ ನಾವು 25ನೇ ತಾರೀಕು ಹೋಗ್ಬಿಟ್ಟು ಒಂದು ಆಫೀಸಿಗೆ ನಮಗೆ ಇದನ್ನು ಸರಿಪಡಿಸ್ತೇ ಹೋದರೆ ನಾವು 30ನೇ ತಾರೀಕು ಇಲ್ಲಿ ಒಂದು ಹೋರಾಟ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಾವು ಮನವಿ ಕೊಟ್ಟು ಬಂದಿದ್ವಿ. ಆಗ ಅದೇ ರೀತಿಯಾಗಿಯೇ ನಾವೆಲ್ಲರೂ ಆಫೀಸ್ ಹತ್ರ ನಾವು ಹೋಗ್ಲಿಕ್ಕೆ ರೆಡಿಯಾಗಿದ್ವಿ. ಇದು ಸದ್ಯಕ್ಕೆ ಬಗೆಹರಿತಕ್ಕಂಥದ್ದಲ್ಲ. ಹಂಗಾಗಿ ನಾವು ಹೋರಾಟ ಮಾಡಲೇಬೇಕು ಅಂತ ಯಾವಾಗ ಹೊರಟ್ವಿ, ಇದ್ರ ಜೊತೆ ಅವರು ಸಂಪರ್ಕ ಮಾಡಿದ್ದಾರೆ. ತಾತ್ಕಾಲಿಕವಾಗಿ ನಮಗೆ ಈಗ ಒಂದು ವಾರದೊಳಗಡೆ ಒಂದು ಬೇರೆ ಮಾರ್ಗದಲ್ಲಿ ಕರೆಂಟ್ನ ಕೊಡ್ತೀವಿ, ನಾನು ನಿಮಗೆ ಬೆಳಗ್ಗೆ 3 ಗಂಟೆ ಸಂಜೆ 3 ಗಂಟೆ ಕರೆಂಟ್ ಕೊಡ್ತೀವಿ ಅಂತ ಹೋಗಿದ್ದಾರೆ. ಇದು ಇನ್ನೊಂದು ವಾರದೊಳಗಡೆ ನಮಗೆ ಬಗೆಹರಿದೆ ಹೋದರೆ ಉಗ್ರವಾದ ಹೋರಾಟವನ್ನು ನಾವು ಏನು ಇಡೀ ಹೋಬಳಿ ಎಲ್ಲ ರೈತರು ಸೇರ್ಕೊಂಡು ಅಲ್ಲಿ ನಾವು ಏನು ಚಳುವಳಿ ಮಾಡಿ 2 ದಿನ ಆಗಲಿ 3 ದಿನ ಆಗಲಿ ನಾವು ಆ ಭಾಗದಲ್ಲಿ ಚಳುವಳಿ ಮಾಡಿ ನಮಗೇನು ರೈತರಿಗೆ ಕೊಡಬೇಕಾಗಿರ್ತಕ್ಕಂಥ ಕರೆಂಟ್ ಇದೆ ಅದನ್ನು ಸರಿಯಾದ ರೀತಿಯಲ್ಲಿ ಅವರು ಕೊಡಬೇಕು. ಆ ರೀತಿಯಲ್ಲಿ ಈಗ ಪದೇ ತೆಗೆದುಕೊಡೋದ್ರಿಂದ ನಮಗೆ ಬೆಳೆ ಹಾನಿ ಆಗೋದ್ರ ಜೊತೆಗೆ ಹಣನೂ ಕೂಡ ಹಾಳಾಗ್ತಾ ಇದೆ. ಈ ಬೇಸಿಗೆಯಲ್ಲಿ ನೋಡಿ, ಇಡೀ ತೋಟ ಸುತ್ತಿದ್ರು ಒಂದು ಎಳನೀರಿಲ್ಲ. ಇವತ್ತು ಬಜಾರ್ದಲ್ಲಿ ಹೋದರೆ ಮಾರ್ಕೆಟಿನಲ್ಲಿ 80 ರೂಪಾಯಿ ಆಗಿದೆ ಒಂದು ಎಳನೀರು, 60 ರೂಪಾಯಿ, 40ರಿಂದ 50, 60 ರೂಪಾಯಿ ತೆಂಗಿನಕಾಯಿ ಆಗಿದೆ. ಹಂಗಾಗಿ ಇದು ಕಾರಣ ಏನು? ನೀರಿಲ್ಲ. ಹೋದ್ಸಲಿ ಭೀಕರ ಬರ, ಈ ವರ್ಷ ಮಳೆ ಆಗಿದೆ. MLA ಗಮನಕ್ಕೆ ನೀವು? MLA ಗಮನಕ್ಕೆ ತಂದಿದ್ದೀವಿ ಸರ್. ಇವಾಗ ಹೇಳ್ತಾ ಇದ್ದಾರೆ, ನಿಮ್ಮ ಒಂದು ಜಾಗವನ್ನು ಕೊಡಿ, ಅಲ್ಲಿ ಒಂದು ಮಿನಿ MESSನ ನಾವು ನಿಮ್ಮ ಭಾಗಕ್ಕೆ ಮಾಡಿಕೊಡ್ತೀವಿ, ಹಂಗಾದರೆ ಸ್ವಲ್ಪ ಶಾಶ್ವತವಾದ ಪರಿಹಾರ ಆಗುತ್ತೆ ಅಂತ ಹೇಳಿ ಈಗ SO ಬಂದಿದ್ದಾರೆ. ಬಂದ್ಬಿಟ್ಟು ಆ ಜಾಗನೂ ಸ್ವಲ್ಪ ನೋಡ್ಕೊಂಡು ಹೋಗಿದ್ದಾರೆ. ಇದು ಪ್ರೋಸೆಸಿಂಗ್ ಮಾಡೋಣ, ಇನ್ನೊಂದು 2 ವರ್ಷದಲ್ಲಿ ಇದು ಕೆಲಸ ಆಗ್ತದೆ. ಅದಕ್ಕೆ ತಾತ್ಕಾಲಿಕವಾಗಿ ಹೇಳಿದ್ವಲ್ಲ, ಇನ್ನೊಂದು ಒಳಗಡೆ ಬೇರೆ ಮಾರ್ಗದಲ್ಲಿ ಕರೆಂಟ್ ನಿಮಗೆ ಕೊಡ್ತೀವಿ ಅಂತ ಮಾತನ್ನು ಹೇಳೋ. ನಮ್ಮಲ್ಲಿ ಈಗ ಸರ್ಕಾರ ನಿಯಮದಂತೆ ನಾವು 7 ಅವರ್ ಕರೆಂಟ್ ಕೊಡಬೇಕು. ಡೇನಲ್ಲಿ 3 ಅವರು, ನೈಟು 4 ಅವರ್ ಕೊಡ್ತಾಯಿದ್ದು. ಕನ್ಸಂಪ್ಷನ್ ಜಾಸ್ತಿ ಆಗಿದ್ದರಿಂದ ಸ್ಟೇಷನಲ್ಲಿ ಫೀಸಿಬಿಲಿಟಿ ಇಲ್ಲ. ಈಗ ನಾವು ಸುಮಾರು 16-17 ಫೀಡರ್ ಇರೋದ್ರಿಂದ, ಅದರಲ್ಲಿ ವೈಆಪ್ರೇಷನ್ ಫೀಡರ್ಗಳು ಇರೋದ್ರಿಂದ ನಾವು ಅಲ್ಲಿ 2.5 ಗಂಟೆ 3 ಅವರ್ ಕೊಡ್ತೀವಿ ಫೀಡ್ರಿಗೆ. ಓವರ್ಲೋಡ್ ಆಗಿರೋದ್ರಿಂದ ವೈಆಪ್ರೇಷನ್ ಮಾಡಿ ಕೊಡುತ್ತೆ. ರೈತರು ಏನು ಅಹವಾಲು ಅಂತಂದರೆ, ನೀವು 1 ಅವರ್ ಕೊಡಿ, ಅದನ್ನು ಇಂಟ್ರಪ್ಟ್ ಆಗ್ದಂಗೆ ಕೊಡಿ ಅಂತ ಹೇಳಿದ್ದಾರೆ. ಅದಕ್ಕೆ ಸಪ್ರೇಟಾಗಿ ಈಗ ಲೈನನ್ನು ಇನ್ನೊಂದು 3-4 ಸಲ ಲೈನನ್ನು ಮಾಡಿ ನಾವು ಸಪ್ಲೈಯನ್ನು ಕೊಡ್ತೀವಿ. ಶಾಶ್ವತ ಪರಿಹಾರ ಆಗಬೇಕು.
ಅಂದರೆ MESS ಹಾಕಿಲ್ಲಿ ಜಾಗನ ದಯಮಾಡಿ ನೀವೆಲ್ಲ ಇದು ಮಾಡಿ ಜಾಗನ ಕೊಟ್ಟರೆ ಆಮೇಲೆ ಪ್ರಸ್ತಾವ ಸಲ್ಲಿಸ್ತೀನಿ ಅಂತ ಬೇಸಿಗೆ ಕಾಲ ಇದೆ. ತಾವು ಮೋಟ್ರುಗಳನ್ನ ಹಾಕೋಕ್ಕೆ ಆನ್ ಮಾಡ್ತೀರಾ ಎಲ್ಲ ಮಾಡ್ತೀರಾ, ಉಪಯೋಗ ಇದ್ದರೆ ಮಾತ್ರ ಮಾಡಿ, ಅನ್ನೆಸೆಸರಿ ನೀರನ್ನು ಪೋಲ್ ಮಾಡ್ದಲೇ ನಾವು ಕೂಡ ಸಪ್ಲೈಯನ್ನು ನಿಯಮಿತವಾಗಿ ಬಳಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್ ಈಗ ಯಾವಾಗ ಆಗ್ಬೋದು ಅಂತೀರಾ ನಿಮ್ಗೆ ಐಡಿಯಾ ಇದೆ? ಇಲ್ಲ ಸರ್, ಅದು ಮುಂದಿನ ನಮ್ಮ ಮೇಲಧಿಕಾರಿಗಳ ಮೇಲೆ ಮತ್ತು ಬಜೆಟ್ ಮೇಲೆ ನಿರ್ಧಾರ ಆಗುತ್ತೆ. ಅದು ಎಷ್ಟು ಈ ವರ್ಷ ಬಜೆಟ್ ಕೊಟ್ಟಿದ್ದಾರೆ ಅಲ್ಲಿವರೆಗೂ ರೈತರು ಮತ್ತು ಕತೆ ಹೆಂಗೆ? ಅದಕ್ಕೀಗ ಟೆಂಪ್ರವರಿಯಾಗಿ ನಾವೀಗ ಇನ್ನೊಂದು ವಾರದೊಳಗಡೆ ಏನೋ ಒಂದು 3-4 ಲಕ್ಷ ಖರ್ಚು ಮಾಡಿದ್ರೆ ಹೊಸ ಲೈನ್ ಅಲ್ಲಿಗೆ ಆಗುತ್ತೆ. ಇರೋ ಫೀಡ್ರಿಂದ ಅದು ಲೋಡನ್ನು ಶಿಫ್ಟ್ ಮಾಡಿ ನಾವು ಈಗ ಸಪ್ಲೈ ಕೊಡ್ತೀವಿ. ಹೊಸ ಲೈನಲ್ಲೇ ಹೊಸ ಲೈನಲ್ಲೇ ಮಾಡಬೇಕಾಗತ್ತೆ, 1 ವಾರ ಟೈಮ್ ಬೇಕಾಗುತ್ತೆ ಅದಕ್ಕೆ. ಸರಿ ಸರ್. ಈಗ ಈ ತಾತ್ಕಾಲಿಕ ಪರಿಹಾರ ಏನಾದ್ರು ಮಾಡೋದಿದೆಯಾ ಸರ್? ಈಗ ಬೇಸಿಗೆ ಜಾಸ್ತಿ ಬೇಸಿಗೆ ಅದೇ ಈಗ ಏನು 3-4 ಲಕ್ಷದ ಈಗ ಎಸ್ಟಿಮೇಟ್ ರೆಡಿ ಇದೆ, ಅದನ್ನು ತೊಗೊಂಡು ಸ್ಯಾಂಕ್ಷನ್ ಎಷ್ಟು ದಿವಸ ಆಗ್ಬೋದು ಸರ್? 1 ವಾರದಲ್ಲಿ ಮಾಡಿಸ್ತೀವಿ. 1 ವೀಕಲ್ಲಿ ಮಾಡ್ತೀವಿ. 1 ವೀಕಲ್ಲಿ ಮಾಡಿಸ್ತೀವಿ. ಬಟ್ 1,000 ಅಡಿಕೆ ಮಾಡೋಕ್ಕೆ 1.5 ಎಕರೆ 2 ಎಕರೆ ಜಮೀನಾದರೆ ಸಾಕಾಗುತ್ತೆ. ಬಟ್ 1,000 ಗಿಡ ಅಡಿಕೆ ಗಿಡಕ್ಕೆ ಏನು ನಾವು ನೀರು ಉಣಿಸ್ತೀವಿ ಅದನ್ನು ನಾವು 100 ಗಿಡಕ್ಕೆ ಅಡಿಕೆ ಗಿಡಕ್ಕೆ ಮಾಡೋಂಥ ನೀರನ್ನು ಅದಕ್ಕೆ ಕೊಡಬೇಕಾಗುತ್ತೆ. ಹಾಗಾಗಿ ವಿದ್ಯುತ್ ಬಳಕೆ ಜಾಸ್ತಿ ಆಗ್ತಾಯಿದೆ. ಮತ್ತು ಈ ಬೇಸಿಗೆ ಸ್ಟಾರ್ಟ್ ಆಗಿದ್ದರಿಂದ ರೈತರು ಇಲ್ಲಿವರೆಗೂ ಸಹ ಯಾವುದೇ ಪಂಪ್ ಸೆಟ್ಗಳನ್ನ ಆನ್ ಮಾಡಿರಲಿಲ್ಲ. ಈಗ ಆನ್ ಮಾಡಿರೋದ್ರಿಂದ ಒಂದೇ ಸಲ ಎಲ್ಲ ಪವರ್ ಕನ್ಸಂಪ್ಷನ್ ಜಾಸ್ತಿ ಆಗ್ತಾ ಇರೋದ್ರಿಂದ ಏನು ನಮ್ಮದು 300 ರೇಷಿಯೋ CT ರೇಷಿಯೋ ಅಂತ ಲೈನ್ಸ್ ಇದೆ, ಅದು ಈಗ 320, 350 ಆಗಿ ಓವರ್ಲೋಡಿಂದ ಟ್ರಿಪ್ ಆಗ್ತಾಯಿದೆ. ಹಾಗಾಗಿ ರೈತರಿಗೆ ನಾವು ಪವರ್ ಸಪ್ಲೈನ ನಿರಂತರವಾಗಿ ಕೊಡೋಕ್ಕೆ ತೊಂದರೆ ಆಗ್ತಾಯಿದೆ. ಅದಕ್ಕೆ ಇವತ್ತೆಲ್ಲ ನಮ್ಮ ರೈತರು ಫೋನ್ನಲ್ಲಿ ಮಾತಾಡಿ ನಾವು ಕಚೇರಿ ಹತ್ರ ಬರ್ತೀವಿ, ತಮ್ಮ ಅಹವಾಲನ್ನ ಸ್ವೀಕರಿಸಬೇಕು ನೀವು ಅಂತೇಳಿ ಕೇಳ್ಕೊಂಡಿದ್ರು. ನಾನು ರೈತ ಬಾಂಧವರೆಲ್ಲರೂ ಅಲ್ಲಿಗೆ ಬರೋ ಬದಲು ನಾನೇ ತಮ್ಮ ಗ್ರಾಮಕ್ಕೆ ಭೇಟಿ ನೀಡಿ ತಮ್ಮ ಸಮಸ್ಯೆ ಏನಿದೆ ಅದನ್ನು ಆಲಿಸ್ತೀನಿ ಅಂತೇಳಿ ನಾನು ಮಾತು ಕೊಟ್ಟಂಗೆ ಇಲ್ಲಿಗೆ ಬಂದಿದ್ದೀನಿ. ಈಗ ನಮ್ಮ AW ಸಾಹೇಬ್ರಿಗೂ ಸಹ ಮಾತಾಡತ್ಲೂ ಒಂದು ಛೋಟಾ ಲಿಂಕ್ ಲೈನ್ ಇದೆ, ಒಂದು 600 ಮೀಟ್ರ್ 700 ಮೀಟ್ರ್ ಲೈನನ್ನು ಮಾಡಿದ್ರೆ ಒಂದು 100 ಆಮ್ಸನ್ನು ಅದರ ಮೇಲೆ ಟ್ರಾನ್ಸ್ಫರ್ ಮಾಡ್ಬೋದು. ಇದನ್ನು ಮಾಡೋದ್ರಿಂದ ತಾತ್ಕಾಲಿಕವಾಗಿ ನಾವು ರೈತರಿಗೆ ಈ ವರ್ಷಕ್ಕೆ ಏನು ಪವರ್ ಸಪ್ಲೈಯನ್ನು ನೀಡ್ಬೋದಾಗುತ್ತೆ. ಇವರಿಗೆ ಶಾಶ್ವತವಾಗಿ ಪರಿಹಾರ ಬೇಕು ಅಂತಂದರೆ ಈ ಭಾಗದಲ್ಲಿ ಸುತ್ತಮುತ್ತ MESS ಎಕಡೆಯಿಂದ ಹೋದ್ರೂ 10 ಕಿಲೋಮೀಟ್ರ್ ದೂರದಲ್ಲಿದೆ. ನಾವೇನೇ ಲೈನನ್ನು ಮಾಡ್ಕೊಂಬಂದ್ರೂ ಸಹ 1 ವರ್ಷ 2 ವರ್ಷ ಆಗ್ತಲೇ ಅದಕ್ಕೆ ಲೋಡ್ ಜಾಸ್ತಿ ಆಗ್ತಿರ್ಗ ಇದೇ ಪರಿಸ್ಥಿತಿ ಬರುತ್ತೆ. ಹಾಗಾಗಿ ಈ ಭಾಗದ ಎಲ್ಲ ರೈತರು ಸಹ ಒಗ್ಗಟ್ಟಾಗಿ ನಮಗೆ ಸರ್ಕಾರಿ ಜಮೀನು ಏನಿದೆ ಆ ಸರ್ಕಾರಿ ಜಮೀನನ್ನು ನಮ್ಮ KPTCಗೆ ಹ್ಯಾಂಡ್ ಓವರ್ ಮಾಡಿದ್ರೆ ನಾವಿಲ್ಲೊಂದು ಉಪಸ್ಥಾವರನ್ನು ಮಾಡಿ ರೈತರಿಗೆ ಏನು ಸಪ್ಲೈಯನ್ನು ನಿಯಮಿತವಾಗಿ ಸಪ್ಲೈಯನ್ನು ಕೊಡ್ಬೋದು ಅಂತೇಳಿ ಈ ಮೂಲಕ ಹೇಳ್ತೀನಿ.